ಸ್ನೇಹಿತರೆ, ನಾವು ನಂದಗೋಪನನ್ನು ವರುಣಲೋಕದಿಂದ ಕರೆ ತಂದಂತಹ ಪ್ರಸಂಗವನ್ನು ಆಲಿಸಿದ್ವಿ. ಈಗ ಗೋಪಬಾಲಕರ ಕಣ್ಮರೆಯ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಸಂಗಾತಿಗಳ ಜೊತೆಯಲ್ಲಿ ವನಭೋಜನ ಮಾಡೋದಕ್ಕೆ ಅಪೇಕ್ಷಿಸಿದ. ಎಲ್ಲರೂ ಕೂಡ ಬುತ್ತಿಗಳನ್ನು ಕಟ್ಟಿಕೊಂಡು ಅರಣ್ಯದಲ್ಲಿ ಹೋಗ್ತಾ ಇರುವಾಗ ಕಂಸನಿಂದ ಕಳುಹಿಸಲ್ಪಟ್ಟಿದ್ದಂತಹ ಅಘಾಸುರ ಅನ್ನತಕ್ಕಂತಹವನು ಕೃಷ್ಣನನ್ನು ಹಾಗೂ ಎಲ್ಲ ಗೋಪಾಲರನ್ನು ಕೂಡ ನುಂಗೋದಕ್ಕೆ ಯೋಚಿಸಿದ. ಆದರೆ ಕೃಷ್ಣ ಅಘಾಸುರನ ಶರೀರ ಪ್ರವೇಶಿಸಿ ಕುತ್ತಿಗೆ ಪ್ರದೇಶದಲ್ಲಿ ನಿಂತು ತನ್ನ ಶರೀರವನ್ನು ವಿಪರೀತವಾಗಿ ಹಿಗ್ಗಿಸಿದ. ಇದರಿಂದ ಅಘಾಸುರನಿಗೆ ಕುತ್ತಿಗೆಯಲ್ಲಿ ಬಿರಟೆ ಹಾಕಿದ ಹಾಗೆ ಆಗಿ ಉಸಿರಾಡೋದಕ್ಕೆ ಸಾಧ್ಯ ಆಗದೆ ಕೆಲವೇ ಕ್ಷಣಗಳಲ್ಲೇ ಅವನು ಸಾವನ್ನು ಅಪ್ಪಿದ. ನಂತರ ಶ್ರೀಕೃಷ್ಣ ಸಂಗಡಿಗರ ಜೊತೆ ಯಮುನೆಯ ಮರಳ ದಿಣ್ಣೆ ಮೇಲೆ ಕುಳಿತು ತಾವು ತಂದಿದ್ದ ಊಟವನ್ನು ಪರಸ್ಪರ ಹಂಚಿಕೊಂಡು ಊಟ ಮಾಡ್ತಾ, ಹಾಸ್ಯ ಮಾಡ್ತಾ, ಚೇಷ್ಟೆ ಮಾಡ್ತಾ, ಊಟದ ರುಚಿಯನ್ನು ಆಸ್ವಾದಿಸ್ತಾ, ಗೆಳೆಯರ ಬುತ್ತಿಯಿಂದ ಕದ್ದು ತಿಂತ ನಾನಾ ರೀತಿಯ ಒಂದು ವಿನೋದವನ್ನು ಮಾಡ್ತಾ ಊಟ ಮಾಡ್ತಾ ಇದ್ದರು. ಶ್ರೀಕೃಷ್ಣ ಅವರ ಮಧ್ಯದಲ್ಲಿ ಕೂತ್ಕೊಂಡು ತಾನೂ ಅವರನ್ನು ನಗಿಸ್ತಾ ಊಟ ಮಾಡ್ತಾ ಇದ್ದ. ಗೊಲ್ಲ ಬಾಲಕರು ಶ್ರೀಕೃಷ್ಣನನ್ನೇ ನೋಡ್ತಾ ಅವನಲ್ಲಿ ತನ್ಮಯರಾಗ್ಬಿಟ್ರು. ಇವರು ವಿನೋದದಲ್ಲಿ ತೊಡಗಿರೋ ಸಮಯದಲ್ಲಿ ಏನಾಗೋಯಿತು, ಕರುಗಳು ಹಸಿರು ಹುಲ್ಲನ್ನು ಮೇಯ್ತಾ ಮುಂದೆ ಮುಂದೆ ಸಾಗಿದ್ವು. ಕರುಗಳನ್ನು ಕಾಣದೆ ಗೊಲ್ಲು ಬಾಲಕರು ಚಿಂತಿತರಾದರು. ಕೃಷ್ಣನು, ಗೆಳೆಯರೇ, ನಾನು ಹೋಗಿ ಕರುಗಳನ್ನು ಹುಡ್ಕೊಂಡು ತರ್ತೀನಿ, ನೀವು ಯಾರೂ ಊಟ ಬಿಟ್ಟು ಹೇಳ್ಬೇಡಿ, ನೀವು ಊಟ ಮಾಡಿ ಅಂತ ಹೇಳಿ ಮೊಸರನ್ನವನ್ನು ಹಿಡ್ಕೊಂಡೇನೆ ಕರುಗಳನ್ನು ಹುಡುಕ್ತಾ ಹೊರಟ. ಬ್ರಹ್ಮ ಮೋಡದ ಮರೆಯಿಂದ ಕೃಷ್ಣನ ಲೀಲೆಗಳನ್ನು ನೋಡ್ತಾ ಇದ್ದ. ಅವನ ಮತ್ತಷ್ಟು ಲೀಲೆಗಳನ್ನು ಕಾಣಬೇಕು ಅನ್ನೋ ಒಂದು ಅಪೇಕ್ಷೆಯಿಂದ ಕೃಷ್ಣನು ಕರುಗಳನ್ನು ಹುಡುಕಿ ತರಕ್ಕೆ ಹೊರಟಾಗ ಗೊಲ್ಲ ಬಾಲಕರನ್ನು ಮತ್ತು ಕರುಗಳನ್ನು ಬೇರೆ ಬೇರೆ ಸ್ಥಳದಲ್ಲಿ ಬಚ್ಚಿಟ್ಬಿಟ್ಟು ಮಾಯ ಆಗಿಬಿಟ್ಟ ಬ್ರಹ್ಮ. ಕೃಷ್ಣ ಗಿರಿ ಕಂದರಗಳಲ್ಲಿ ಅರಣ್ಯದಲ್ಲಿ ಕರುಗಳನ್ನು ಹುಡುಕಿ ಕಾಣದೆ ಗೋಪಬಾಲಕರು ಊಟ ಮಾಡ್ತಾ ಇದ್ದಂತಹ ಸ್ಥಳಕ್ಕೆ ಹಿಂತಿರುಗಿದ. ಆದರೆ ಅಲ್ಲಿ ಗೋಪಬಾಲಕರು ಇರಲಿಲ್ಲ. ಅಂತರಾತ್ಮನಾದ ಸಕಲ ಚರಾಚರಗಳಲ್ಲಿರುವ ಶ್ರೀಕೃಷ್ಣನಿಗೆ ತಿಳಿಯದೇ ಇರತಕ್ಕಂಥದ್ದು ಏನಿದೆ? ಬ್ರಹ್ಮ ಕರುಗಳನ್ನು ಗೋಪಬಾಲರನ್ನು ಬಚ್ಚಿಟ್ಟಿದ್ದಾನೆ ಅನ್ನತಕ್ಕಂಥದ್ದನ್ನು ತಿಳ್ಕೊಂಡ. ಬ್ರಹ್ಮಾಂಡಕರ್ತನಾದ ಕೃಷ್ಣ ಕರುಗಳನ್ನು ಮತ್ತು ಗೋಪಬಾಲರನ್ನು ಸೃಷ್ಟಿಸಿದ. ಮೊದಲು ಇದ್ದ ಗೋಪಬಾಲರ ಹಾಗೇ ಕರುಗಳಂತೆಯೇ ಅಷ್ಟೇ ಸಂಖ್ಯೆಯಲ್ಲಿ ಪ್ರತಿ ಸೃಷ್ಟಿ ಮಾಡಿ ಅವರೊಡನೆ ಊಟ ಮಾಡಿ ಹಳ್ಳಿಗೆ ಹಿಂತಿರುಗಿದ. ಎಂದಿನ ಹಾಗೆ ಹಸುಗಳು ಅವುಗಳ ಕರುಗಳನ್ನು ಪ್ರೀತಿಸಿ ಹಾಲನ್ನು ಕುಡಿಸ್ತಾ ಇದ್ವು. ಕರುಗಳು ತಾಯಿ ಹಸುವಿನ ಬಳಿಗೆ ಓಡ್ತಾ ಇದ್ದವು. ಕೊಳಲ ದನಿ ಕೇಳಿ ತಾಯಂದಿರು ತಮ್ಮ ತಮ್ಮ ಮಕ್ಕಳನ್ನು ಪ್ರೀತಿಸಿ ಆಧರಿಸಿ ಸ್ತನ್ಯಪಾನ ಮಾಡಿಸಿದ್ರು. ಗೋಪಬಾಲಕರು ಪುಟ್ಟ ಹಾಲು ಕುಡಿಯುವ ಮಕ್ಕಳಾಗಿರಲಿಲ್ಲ. ಆದರೆ ಕೃಷ್ಣ ತಾನೇ ಎಲ್ಲ ಗೋಪಾಲ ಬಾಲರಲ್ಲಿ ಇದ್ದ, ಕರುಗಳಲ್ಲಿಯೂ ಇದ್ದ. ತಾನೇ ಸೃಷ್ಟಿಸಿದ ಕರುಗಳಲ್ಲಿ ಗೊಲ್ಲ ಬಾಲರಲ್ಲಿಯೂ ಅವನೇ ಆತ್ಮಸ್ವರೂಪ ಆಗಿಬಿಟ್ಟ. ಅದರಿಂದ ಗೋಪಿಯರು ತಮ್ಮ ಮಕ್ಕಳನ್ನು ಮತ್ತಷ್ಟು ವಾತ್ಸಲ್ಯದಿಂದ ಹಾಲು ಉಣಿಸ್ತಾ ಇದ್ದರು. ಹೀಗೆ 1 ವರ್ಷ ಆಯಿತು. ವೃಂದಾವನದಲ್ಲಿ ಯಾರಿಗೂ ಯಾವುದೇ ವ್ಯತ್ಯಾಸ ಕಾಣಲಿಲ್ಲ. ಎಲ್ಲನೂ ಎಂದಿನ ಹಾಗೇ ನಡೀತಾ ಇತ್ತು. ಆದರೆ ಬಲರಾಮನಿಗೆ ತಾಯಂದಿರು ಅಷ್ಟು ಮಮತೆಯಿಂದ ಮಕ್ಕಳನ್ನು ಆಲಂಗಿಸಿ ಆನಂದ ಪಡ್ತಾ ಇರೋದನ್ನು ಕಂಡು ಇದೆಲ್ಲವೂ ಪರಮಾತ್ಮ ಶ್ರೀಕೃಷ್ಣನ ಮಾಯೇನೇ ಇರಬೇಕು ಅಂತ ನಿರ್ಧರಿಸಿದ ಅವನು. ಬಲರಾಮ ತನ್ನ ಅಂತರ್ದೃಷ್ಟಿಯಿಂದ ಕರು ಗೋಪಾಲಕರನ್ನು ನೋಡಿ ಎಲ್ಲರಲ್ಲೂ ಶ್ರೀಕೃಷ್ಣ ಸ್ವರೂಪವನ್ನು ಕಂಡ. ನಂತರ ಕೃಷ್ಣನನ್ನು ಪ್ರಶ್ನಿಸಿದ, ನಾನು
ಇವರೆಲ್ಲ ಋಷಿಗಳು, ದೇವತೆಗಳು ನಿನ್ನ ಅನುಯಾಯಿಗಳಾಗಿ ಇಲ್ಲಿ ಅವತರಿಸಿದ್ದಾರೆ ಅಂತ ಭಾವಿಸ್ಕೊಂಡಿದ್ದೆ. ಆದರೆ ಇವರು ಋಷಿಗಳೂ ಅಲ್ಲ, ದೇವತೆಗಳೂ ಅಲ್ಲ, ಎಲ್ಲರೂ ನಿನ್ನ ಸ್ವರೂಪನೇ ಆಗಿದ್ದಾರೆ. ಇದು ಹೇಗೆ ಆಯಿತು? ನೀನೇ ಸೃಷ್ಟಿಸಿ ನೀನೇ ಅವರಲ್ಲಿದ್ದೀಯಲ್ಲ, ಇದಕ್ಕೆ ಕಾರಣ ಏನು ಅಂತ ಕೇಳಿದ. ಶ್ರೀಕೃಷ್ಣ ಬ್ರಹ್ಮನು ಮಾಡಿದಂತಹ ಕಾರ್ಯವನ್ನು ವಿವರಿಸಿದ. ಬ್ರಹ್ಮನು ಭೂಮಿಗೆ ಬರ್ತಾನೆ. ತಾನು ಬಚ್ಚಿಟ್ಟಿರತಕ್ಕಂತಹ ಕರುಗಳು, ಗೋಪಬಾಲಕರು ಅಲ್ಲಲ್ಲಿನೇ ಮಲಗಿದ್ದಾರೆ. ಆದರೆ ಅಷ್ಟೇ ಸಂಖ್ಯೆ, ಅದೇ ರೂಪಿನ ಕರುಗಳು, ಗೋಪಬಾಲಕರು ಶ್ರೀಕೃಷ್ಣನ ಜೊತೆಯಲ್ಲಿದ್ದಾರೆ. ಬ್ರಹ್ಮ ತಾನು ಮರೆ ಮಾಡಿರುವ ಮತ್ತು ಇಲ್ಲಿರುವ ಬಾಲಕರಲ್ಲಿ ಯಾರು ನಿಜವಾದವರು, ಯಾರು ಮಾಯಾ ಸೃಷ್ಟಿ ಅಂತ ಅರ್ಥಕೊಳ್ಳೋಕ್ಕೆ ಆಗಲಿಲ್ಲ ಅವನಿಗೆ. ವಿಶ್ವವನ್ನೇ ಮಾಯೆಯಿಂದ ಮರಳು ಮಾಡತಕ್ಕಂತಹ ಭಗವಂತನನ್ನು ತಾನು ಮಾಯಾತೀತ ಅಂತ ತಿಳಿದೆ ಮಾಯೆಯಿಂದ ಮರಳುಗೊಳಿಸೋದಕ್ಕೆ ನಾನು ಪ್ರಯತ್ನಿಸಿದ್ನಲ್ಲ ಅಂತ ಚಿಂತಿಸ್ತಾ ಇರುವಾಗ ಸಮಸ್ತ ಗೋಪಬಾಲಕರು ಶ್ರೀಕೃಷ್ಣನಂತೆ ಚತುರ್ಭುಜರಾಗಿ ಶಂಖಚಕ್ರ ಗದಾಧಾರಿಗಳಾಗಿ ಇದ್ದರು. ಎಲ್ಲರ ವಕ್ಷಸ್ಥಳದಲ್ಲಿ ಶ್ರೀವತ್ಸದ ಚಿಹ್ನೆ ಅನ್ನತಕ್ಕಂಥದ್ದು ಇತ್ತು. ಮೇಘಶ್ಯಾಮರಾಗಿ, ಪೀತಾಂಬರಧಾರಿಗಳಾಗಿ, ಸರ್ವಾಭರಣ ಭೂಷಿತರಾಗಿ ಶೋಭಿಸ್ತಾ ಇರೋದನ್ನು ಕಂಡ. ಅವರೆಲ್ಲರನ್ನ ತನ್ನನ್ನೂ ಒಳಗೊಂಡು ಸಮಸ್ತ ಚರಾಚರ ಪ್ರಾಣಿಗಳು ಮೂರ್ತಿಮತ್ತಾಗಿ ಬಂದು ಪ್ರತ್ಯೇಕವಾಗಿ ಆ ಎಲ್ಲ ಮೂರ್ತಿಗಳನ್ನು ಪೂಜಿಸ್ತಾ ಇರೋದನ್ನು ಕಂಡ. ಪ್ರತಿಯೊಂದು ಮೂರ್ತಿಯು ಅಣಿಮಾದಿ ಅಷ್ಟಸಿದ್ಧಿಗಳಿಂದನೂ ಮಾಯೆಯೇ ಮೊದಲಾದ ಜಗತ್ಕಾರಣ ಶಕ್ತಿಗಳಿಂದಲೂ ಮಹತತ್ವಾದಿಯಾಗಿ ಎಲ್ಲ 24 ತತ್ವಗಳಿಂದಲೂ ಸುತ್ತುವರಿಯಲ್ಪಟ್ಟಿದ್ದು. ಶ್ರೀಕೃಷ್ಣ ರೂಪರಾದಂತಹ ಗೋಪಾಲ ಬಾಲಕರು ಸತ್ಯಜ್ಞಾನ ಮೂರ್ತಿಗಳಾಗಿಯೂ ಆನಂದ ಮೂರ್ತಿಗಳಾಗಿಯೂ ಬ್ರಹ್ಮನಿಗೆ ಗೋಚರಿಸಿದ್ರು. ಇದೆಲ್ಲವನ್ನು ಬ್ರಹ್ಮ ಒಮ್ಮೆ ಕ್ಷಣಕಾಲ ಮಾತ್ರ ನೋಡ್ದ. ಕೆಲ ಗಳಿಗೆಯಲ್ಲಿ ಕೃಷ್ಣ ಮೊದಲಿನ ಹಾಗೇ ಮೊಸರನ್ನ ಕೈಯಲ್ಲಿ ಹಿಡ್ಕೊಂಡು ತನ್ನ ಗೆಳೆಯರನ್ನು ಹುಡುಕ್ತಾ ಇದ್ದ. ಬ್ರಹ್ಮ ಕೂಡಲೇ ತನ್ನ ಹಂಸವಾಹನದಿಂದ ಇಳಿದು ಬಂದು ಕೃಷ್ಣನಿಗೆ ನಮಸ್ಕರಿಸ್ದ. ಮತ್ತೊಮ್ಮೆ ಶ್ರೀಕೃಷ್ಣನ ಒಂದು ಮುದ್ದು ಮುಖವನ್ನು ನೋಡಿ ವಿನಮ್ರನಾಗಿ ಮತ್ತೆ ನಮಸ್ಕರಿಸ್ತಾ ಸ್ತುತಿಸ್ತಾ ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದ. ಪರಮಾತ್ಮನಲ್ಲಿ ತನ್ನ ತಪ್ಪನ್ನು ಮನ್ನಿಸೋ ಹಾಗೆ ಪ್ರಾರ್ಥಿಸ್ತಾ ನಾನಾ ರೀತಿಯಲ್ಲಿ ಸ್ತುತಿಸ್ತಾ ಇದ್ದ. ಕೃಷ್ಣನ ಅನುಮತಿಯನ್ನು ಪಡ್ಕೊಂಡು ನಂತರ ತನ್ನ ಲೋಕಕ್ಕೆ ಹಿಂತಿರುಗಿದ. ಬ್ರಹ್ಮ ಈ ಮೊದಲೇ ಕರುಗಳನ್ನು, ಗೋಪಾಲರನ್ನು ಅವರ ಹಿಂದಿದ್ದ ಸ್ಥಳಕ್ಕೆ ಕಳಿಸ್ಬಿಟ್ಟಿದ್ದ. ಶ್ರೀಕೃಷ್ಣ ಈಗ ಕರುಗಳನ್ನು ಹೊಡ್ಕೊಂಡು ಯಮುನಾ ನದಿಯ ತೀರಕ್ಕೆ ಬಂದ. ಹಿಂದಿನ ಹಾಗೇ ಮರಳು ದಿಣ್ಣೆ ಬಳಿನಲ್ಲಿ ಗೋಪಾಲಕರು ಕೂತಿದ್ರು. ಶ್ರೀಕೃಷ್ಣನನ್ನು ಅಗಲಿ 1 ವರ್ಷವೇ ಕಳೆದು ಹೋಗಿತ್ತು ಆಗಲೇ. ಆದರೂ ಕೃಷ್ಣನ ಮಾಯೆಯಿಂದ ಗೋಪಬಾಲರು ಕೆಲ ಕ್ಷಣಗಳ ಹಿಂದೆ ಅಷ್ಟೇ ಕೃಷ್ಣನು ಕರುಗಳನ್ನು ಹುಡ್ಕೊಂಡು ತರೋದಕ್ಕೆ ಹೋಗಿದ್ದವನು ಈಗ ಕರುಗಳ ಜೊತೆ ಹಿಂತಿರುಗಿದ್ದಾನೆ ಅಂತ ಭಾವಿಸ್ಕೊಂಡ್ರು. ಕೃಷ್ಣನನ್ನು ಕಂಡು ಕೂಡಲೇ ಗೋಪಾಲರು ಹರ್ಷದಿಂದ, ಕೃಷ್ಣ ನೀನು ಬಂದೇ ಅಲ್ಲ, ಒಳ್ಳೆಯದೇ ಆಯಿತು. ನಿನ್ನನ್ನು ಬಿಟ್ಟು ನಮಗೆ ಊಟ ಮಾಡೋಕ್ಕಾಗಲಿಲ್ಲ, ನಾವು ಒಂದು ತುತ್ತನ್ನೂ ತಿಂದಿಲ್ಲ. ಈಗಿಲ್ಲಿ ಬಾ, ಹತ್ತಿರ ಕೂತ್ಕೋ, ನಾವೆಲ್ಲರೂ ಸಂತೋಷವಾಗಿ ಮಾತಾಡ್ತಾ ಒಟ್ಟಾಗಿ ಊಟ ಮಾಡೋಣ ಅಂದರು. ಎಲ್ಲರೂ ಊಟ ಮಾಡಿ ಹಳ್ಳಿಗೆ ಹೊರಟರು. ಶ್ರೀಕೃಷ್ಣ ಹೆಬ್ಬಾವಿನ ಚರ್ಮವನ್ನು ತೋರಿಸ್ದ. ಎಲ್ಲರೂ ಹಾಡ್ತಾ ಕುಣಿತಾ ಹಳ್ಳಿಗೆ ಹಿಂತಿರುಗಿದರು. ನಂತರ ತಮ್ಮ ತಾಯಿ ತಂದೆಗಳಿಗೆ ಇದು ಅಂದರೆ ಅಗಾಸುರ ಸಂಹಾರ ಆಗಿ 1 ವರ್ಷ ಕಳೆದಿದ್ರೂ ಕೂಡ ಕೃಷ್ಣ ನಮ್ಮನ್ನು ಒಂದು ದೊಡ್ಡ ಹೆಬ್ಬಾವಿನಿಂದ ರಕ್ಷಿಸ್ದ ಅಂತ ಕೃಷ್ಣನ ಸಾಹಸವನ್ನು ವರ್ಣಿಸಿ ಹೆಬ್ಬಾವಿನ ತೊಗಲನ್ನು ಎಲ್ರಿಗೂ ತೋರಿಸಿದ್ರು. ಗೋಪಿಯರು ಎಲ್ಲರೂ ಕೂಡ ಅವ್ರಿಗೂ ಕೂಡ ಹಿಂದೆ ಈ ಘಟನೆ ನಡೀತೇನೋ ಅನ್ನುವ ಹಾಗೆ ಭಾಸ ಆಯಿತು. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್. ನಮಸ್ಕಾರ.